ಅಯ್ಯೋ ದೇವ್ರೆ, ನಮ್ಮ ಅಮ್ಮಗೆ ಯಾವಾಗ ಇಷ್ಟು ಒಳ್ಳೆ ಬುದ್ಧಿ ಬಂದಿದ್ದ. ಒಳ್ಳೆಳೆಯ ಅಮ್ಮ, ಒಳ್ಳೆಳೆಯ ಪಾಪ. ಅಷ್ಟೇ ಅದೇ ಮಕ್ಕಳಂದ್ರೆ ಹೆಂಗ ಓದಕ್ಕೆಲ್ಲ ಒಳ್ಳಿರೋದು ಅಪರೂಪಕ್ಕೆ ಅನ್ಸತ್ತೆ ಇಲ್ಲಿಗೆ ಬರೋದಲ್ಲ. ಅದಕ್ಕೆ ಅದಕ್ಕೆ ಇಷ್ಟ ಆಸೆ ಮಾಡೋದು. ಮೊನ್ನೆ ಎಲ್ಲ ಆ ಥರ ಒಂಟಿ ಕಾಲಲ್ಲೆಲ್ಲ ನಿಲ್ಲಿಸ್ತಲ್ಲ, ಬೇಜಾರಾಗಿದೆ. ಸದ್ಯ ಎರಡೆರಡು ಥರದ್ದು ಮಾಡಿರ್ತಾರೆ. ಒಂದು ಕಮ್ಮಿ ಖಾರದ ಪುಡಿ ಮತ್ತೊಂದು ಸ್ವಲ್ಪ ಜಾಸ್ತಿ ಹಾಕಿದೇನ, ಪುಷ್ಟು ಜಾಸ್ತಿ. ಬಾಯಲ್ಲಿ ನೀರು ಬರೋಕ್ಕೆ ಶುರು ಆಗಾತು. ಪುಷ್ಟು ಜಾಸ್ತಿ ಖಾರದ ಪುಡಿ ಹಾಕಿ ತಿಂದ್ಕೊಂಡು ಕಡಿಗೆ ಖಾರ ಖಾರ ಆಗ್ತದಲ್ಲ, ಅವಾಗ ಕಮ್ಮಿ ಖಾರದ ಪುಡಿ ಹಾಕಿದ್ದು ತಿನ್ನೋದು. ಹಂಗೆ ಮಾಡ್ತೀನಿ. ಗುಂಡನ್ ಬರೋರೊಳಗೆ 2 ಪೀಸ್ ತಿನ್ಕೊಂಡಿದ್ರೆ ಆತಿತ್ತೇನ. ಬೇಡ ಪಾಪ, ಇಬ್ರು ಒಟ್ಟಿಗೆ ತಿನ್ನಕ್ಕೆ ಶುರು ಮಾಡಿದ್ರೆ ಆತದ. ಇಷ್ಟ ಆದಿಗೆಲ್ಲ ಬೇಕಾದಷ್ಟು ಅದು. ಅವನಾರು ಎಷ್ಟು ತಿಂತಾರೆ, ನಾನೇ ಜಾಸ್ತಿ ತಿನ್ನೋದು. ಅವ್ನು ಮಾತಾಡ್ತಾನೆ ಇದ್ಕೊಂಡು ನಾವು ಎಂತಾರು ಮಾತಾಡ್ತೀವಿ, ನಾನೇ ಖಾಲಿ ಆಗಿರ್ತದೆ. ಅಪ್ಪ ದೇವರೇ ಸಾಕು, ಇಷ್ಟಾರು ಒಂದು ಸಿಕ್ತಲ್ಲ ನಮ್ಮಮ್ಮ. ಮಾತ್ರ ಒಂದು ಕೆಲಸ, ಇನ್ಮೇಲೆ ಎಲ್ಲಿಗೂ ಹೋಗ್ಬೇಡಿ, ಎಂತ ಬೇಕೋ ಎಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಕ್ಕ ಈ ಥರ ಮಾಡೋದೇನೋ. ಹೌದು, ಈಗ ಗೊತ್ತಾಗ್ತದೆ ನನಗೆ. ನಮಗೆ ಮನೆ ಒಳಗೆ ಎಲ್ಲದನ್ನೂ ಕೊಡ್ತದೆ. ಆದರೂ ಹೊರಗಡೆ ಹೋಗಿ ಮಾರೋದ್ ದೊಡ್ಡದಲ್ಲಿ ಹೆರ್ಕಿ ತಿಂದಷ್ಟೇನು ಖುಷಿ ಆಗಲ್ಲ. ಎಂತಾರ ಅಲ್ಲಿ ಸಿಗ್ತದಲ್ಲ. ಓ ಬೇಡಪ್ಪ, ಈಗ ತಿನ್ನಲ್ಲ. ನಮ್ಮ ಅಮ್ಮ ಜೋರದೆ. ಸುಮ್ಮನೆ ಏನು ಇಷ್ಟೆಲ್ಲ ಮಾಡಿ ಇಲ್ಲ, ಅದು ಹಿಂಗಿಟ್ಟು ತಿಂತಾರ ಇಲ್ಲ ನೋಡೋಣ ಅಂತ ನಮ್ಮನ್ನು ಟೆಸ್ಟ್ ಮಾಡೋಕ್ಕಾಗೆ ಇಟ್ಟದೇನೋ. ಗುಂಡಣ್ಣ ಜೋರದನೆ, ಅವನಿಗೆಲ್ಲ ಗೊತ್ತಾಗಿದೇನೋ. ಅದಕ್ಕೆ ಇಷ್ಟು ಬೇಗ ಇಲ್ಲಿ ಬರಲ್ಲ. ಇಲ್ಲಿ ಮಾವಿನಕಾಯಿ ಪರಿಮಳಕ್ಕೆ ಎಷ್ಟು ಚಂದ ಅದೇ ಪರಿಮಳ. ಮಾತ್ರ ಗೊತ್ತಿದ್ದವ ಬರಲ್ಲ. ನಾನು ಸಿಕ್ಸ್ ಹಾಕ್ಬೇಕು ಅಂತ ಮಾಡ್ತಾ ಇದ್ದಾನೆ. ಕಡಿಗಮ್ಮ ಕೇಳಿದ ಕೂಡಲೇ ಅದು ತಿಂತು, ಅದಕ್ಕೆ ನಾ ತಿಂದೆ ಅಂತ ಹೇಳೋಣ ಅಂತ. ನಾ ತಿನ್ನೋದೇ ಇಲ್ಲ. ಇರಲಿ, ಇಷ್ಟೊತ್ತೆ ತಡ್ಕೊಂಡಿನಂತೆ ನಾನು ಸ್ವಲ್ಪ ಹೊತ್ತು ಆಡ್ಕೋತೀನಿ. ಬರೋ ತನಕ ಹೇಳ್ತೀನಿ. ಅಮ್ಮ ನಿನ್ನ ಕೇಳೇ ತಿನ್ನೋದು, ನಾನು ಬೇರೆ ಯಾವತ್ತು ಎಂಥದ್ದು ನಿನ್ನ ಕೇಳದೆ ತಿನ್ನಲ್ಲ ಅಂತೀನಿ. ಖುಷಿ ಆಗ್ತದ. 2 ಪೀಸ್ ಜಾಸ್ತಿ ತಿನ್ನೋ ಅಂಥದ್ದು ಗ್ಯಾರಂಟಿ. ಹಾಗೆ ಮಾಡ್ತೀನಿ. ಇಲ್ಲೇ ಕೂತ್ಕೊಂಡಿರ್ತೀನಿ ಗುಂಡಣ್ಣ ಬರೋ ತನಕ. ಬಂದಮೇಲೆ ನೋಡ ನಾವು ಏನು ಹೇಳ್ತಾನೆ ಅಂತ ಹಾಗೆ ಮಾಡಿದ್ರೆ ಸರಿ. ಏಯ್, ಇಲ್ಲೆಂತ ಮಾಡ್ತಾ ಇದ್ದೀಯೇ? ನಾನು ಅಲ್ಲೆಲ್ಲ ಹುಡುಕ್ತಿದ್ದೀನಿ. ಎಂತ ಮಾಡ್ತಿದ್ದಿದ್ದ ನೋಡಲ್ಲಿ ಟಿಪಾಯಿ ಮೇಲೆ ಏನಾದೆ ಅಂತ. ಅಯ್ಯೋ ದೇವ್ರೆ, ಮಾವಿನಕಾಯಿ ಯಾವಾಗ ತಂದಿದ್ದಿದ್ದು? ಯಾರ ಹತ್ರ ತಗೊಬಂದಿದ ಅಮ್ಮ? ಎಷ್ಟು ಚಂದ ಮಾಡಿ ಹೆಚ್ಚಿಟ್ಟದಲ್ಲ. ತಿನ್ನೋಣ. ಎರಡು ತಟ್ಟೆಯಲ್ಲಿ ಹಾಕಿಟ್ಟದೆ. ಅಯ್ಯೋ, ಯಾರಿಗೆ ಜಾಸ್ತಿ ಯಾರಿಗೆ ಕಮ್ಮಿ ಹಂಗಾರೆ? ಒಂದ್ರಲ್ಲಿ ಜಾಸ್ತಿ ಅದಾವೆ, ಒಂದ್ರಲ್ಲಿ ಸ್ವಲ್ಪನೇ ಅದಾವೆ. ಗುಬೆ ಮಾತ್ರ 2ರಲ್ಲೂ ಇಬ್ಬರು ಪಾಲು ಮಾಡ್ಕೊಳ್ಳೋಣ. ಈಗಲೇ ಹೇಳಿನಿ. ನಿಮ್ಮದು ಮುಂದೋಗಿ ನಂಗೆ ಜಾಸ್ತಿ ಇದ್ದಿದ್ದು ಅಂತ ಮಾತ್ರ ಹೇಳ್ಬೇಡ ಆತ. ಸುಮ್ಮನಿರ ಮಾರಾಯ, ನಿಂಗೇನು ರಾವಣ? ಎಲ್ಲಿ ತಿನ್ನಕತ್ತದ ಅಷ್ಟ? ಎಲ್ಲರಿಗೂ ಸೇರಿಸೆ ಅಪ್ಪನ ಬಹುಶಃ ಹೇಳಿರ್ಬೇಕು ಬೇಕು ಅಂತ. ಅದಕ್ಕೆ ಇಲ್ಲಿ ಇಟ್ಟು ಹೋಗ್ಯದಮ್ಮ. ತಡಿ, ಅಮ್ಮ ಬಂದ್ಮೇಲೆ ಕೇಳ್ಕಿಂದೆ ತಿಂತೀನಪ್ಪ ನಾನಂತೂ. ನಾ ಫಸ್ಟ್ ಕೈ ಹಾಕಲ್ಲ. ಅಯ್ಯೋ ಮಾತಿ, ಸುಮ್ಮನಿರು. ಬೇಕಾಗಿದ್ದಕ್ಕೆ ನೀ ಈ ಥರ ಯೋಚನೆ ಮಾಡಲ್ಲ. ಮೊನ್ನೆ ಬೇಡ ಬೇಡ ಅಂದ್ರೆ ಅಲ್ಲಿ ತನಕ ಕರ್ಕೊಂಡೋದೆ, ಅವಾಗ ನಿಂಗೆ ಅಮ್ಮ ಬೈತದೆ ಅಂತ ನೆನಪಾಗಲ್ಲ. ಈಗ ತಿಂದೇ ಇದ್ರೆ ಬೈತದೆ ಗೊತ್ತಾನೋ. ನೊಣ ಕೂರ್ತವೆ, ಬೇಗ ತಿನ್ಕೊಳಕ್ಕಾಗ್ಲನೋ ಅಂತದೆ. ಆವಾಗಲೂ ನಾನು ಬೈಸ್ಕಿಬೇಕು. ಸುಮ್ಮನೆ ನಾನಂತೂ ತಿಂತೀನಪ್ಪ. ತಿನ್ನೋದಾರು ತಿನ್ಕ, ಏನಾರು ಮಾಡು, ನಂಗಂತೂ ಏನು ಹೇಳಬೇಡ, ನಾ ತಿನ್ನಲ್ಲ. ಓ, ಇಬ್ಬರು ಇಲ್ಲಿ ಕೂತಿರಲ್ಲ. ಏನು ಮಾತುಕತೆ ಆಗ್ತಾ ಇತ್ತು? ಯಾವುದಕ್ಕೋ ಇನ್ಯಾರು ಸ್ಕೆಚ್ ಹಾಕ್ತಿರೋದೇನೋ. ಯಾವ ಹಣ್ಣಿನ ಮರಕ್ಕೆ ಹೋಗೋಣ, ಏನು ಮಾಡೋಣ ಅಂತ. ಇವತ್ತೆಂತ ಮಾವಿನ ಮರನ, ಹಲಸಿನ ಮರನ, ಪೇರ್ಲೆ ಮರನ, ಇಲ್ಲ ನೇರ್ಲೆ ಮರನ? ಮೊನ್ನೆ ಅಲ್ಲಷ್ಟು ದೂರ ನಡ್ಕೊಂಡು ಹೋಗಿದ್ದಾತು. ಇವತ್ತೇನು ಮರಗಿರ ಹತ್ತ ಅಂದಾಜ? ನಿಮ್ಮ 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 ಕೂತಲ್ಲಿಂದ ಹೊಂದಿದ್ದು ನೋಡ್ಕಿದ್ದೀನಿ ನಾನು. ಈಗ ಎಲ್ಲಿ ಇದ್ದೀರೋ ಅಲ್ಲೇ ಇರಬೇಕು ನಾನು ಹೇಳೋ ತನಕನೂ. ಒಳ್ಳೆ ಅಂದ್ರೆ ಕೂತ ಜಾಗ ಇಲ್ಲಿ ಕೂತಿನಲ್ಲ, ಇಲ್ಲಿಂದ ಕೆಳಗೂ ಇಳಿಯಂಗಿಲ್ಲ. ಒಳ್ಳೆ ಹೆಂಗೆ ಟಿಪಾಯಿ ತನಕ ಹೋಗ್ಬೋದಲ್ಲ, ಇಷ್ಟರ ಒಳಗೆ ಇರ್ಬೋದಲ್ಲ. ಅದೇ ಮಾತಾಡ್ತಾ ಇದ್ದಿದ್ದು. ಇವು ಹೇಳೋದು ನೀನು ಜಾಸ್ತಿ ಇದ್ದಿದ್ದು ತಗೋಬೇಡ, 2ರಲ್ಲೂ ಇಬ್ಬರು ಸಂಪಲ್ ಮಾಡ್ಕೊಳ್ಳೋಣ ಅಂತ. ನಾನು ಅದೇ ಹೇಳ್ತಿದ್ದೆ. ಅವಳು ಅಷ್ಟು ತಿನ್ನಕ್ಕಿಲ್ಲ ಆಗ್ತದೆ, ನಾವಿಬ್ರು ಸ್ವಲ್ಪನೇ ತಿನ್ನೋದು, ಬೇಕಾದಷ್ಟು ತಿನ್ಕೊಳ್ಳೋಣ ಅಂತ. ನಾನು ಮಾತ್ರ ಕೈ ಹಾಕ್ಲ. ಗುಂಡಣ್ಣ ಹೇಳ್ತಾ ಇದ್ದ,
ಅಮ್ಮ ಏನು ಹೇಳಲ್ಲ ಅದು ಕೂಡ ತಿನ್ನೋಣ ಅಂತ. ನಾನು ಮಾತ್ರ ಹೇಳಿದ್ನಪ್ಪ ಅಮ್ಮನ ಹತ್ರ, ಕೇಳ್ಕಿಂಡೆ ತಿನ್ನೋದು, ಎಂತ ತಿನ್ನೋದಾದ್ರೂ ಹಾಗೆ ತಿನ್ನಬಾರ್ದು, ಕೇಳ್ಕಿಂಡೆ ತಿನ್ಬೇಕು, ಎಲ್ಲಿಗೆ ಹೋಗೋದಾದ್ರೂ ಹೇಳೇ ಹೋಗ್ಬೇಕು ಅಂತೇಳೆಲ್ಲ ಅದನ್ನೇ ಹೇಳ್ತಾ ಇದ್ದೆ ಗೊತ್ತಾ. ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯ. ನಾನು ಒಂದೊಂದು ಪೀಸ್ ತಿನ್ನಲ್ಲ, ಎಷ್ಟು ಬಾಯಲ್ಲಿ ನೀರು ಬತ್ತಿತ್ತು ಗೊತ್ತಾ, ಆದರೂ ಇದು ಮಾಡಲ್ಲ. ಇದು ಈ ಎರಡು ನಮಗೆ ಅಲ್ಲ, ಖಾರದ ಪುಡಿ ಜಾಸ್ತಿ ಹಾಕಿಟ್ಟಿಯಲ್ಲ, ಅದು ನಿಂಗೆ ಅಪ್ಪಗ. ಓ ಅಡ್ಡಿಲ್ಲ ಬಿಡು. ಛೇ, ಭಾಳ ಬುದ್ಧಿ ಬಂದು ಹೋಗಿದೆ ನಿಂಗೆ. ಕೇಳಿದೆ ಯಾವುದನ್ನೂ ತಿನ್ನಬಾರ್ದು ಅಂತ ಕೂತಿದ್ದೆ, ಈಗ ಬಂದು ಕೇಳ್ಕೊಂಡು ತಿನ್ನೋಣ ಅಂತಿದ್ದೆ. ನೀನು ಅದನ್ನು ಪಾಲು ಹಾಕ್ಕೊಳ್ಳೋಕ್ಕೂ ಹೋಗಿದ್ದೆ ಅಲ್ಲ. ಯಾರು ಹೇಳಿದ್ದ ನಿಮ್ಗೆ? ಯಾರು ಹೇಳಿದ್ರ ಮಾವಿನಕಾಯಿ ಎಂತ ಕುಯ್ದಿದ್ದು ಅಂತ ಯಾರು ಹೇಳಿದ್ರು ನಿಮಗೆ? ಸುಜಾತ, ಸುಜಾತ ಇದ್ದೀಯೇನೆ? ಅಯ್ಯೋ ದೇವ್ರೆ, ಇಲ್ಲೇ ಬರ್ಬೇಕಾ ಇವರೊಬ್ರು? ಓ, ನಾ ಇಲ್ಲೇ ಇದ್ದೀನಿ ರೀ, ಇದ್ದೀನಿ. ಎಂತ ದನ ಬಂದವ ತೋಟಕ್ಕೆ? ಇವತ್ತು ದನ ಬಂದ್ರೆ ನಮ್ಮವಲ್ಲ, ನಮ್ಮ ದನ ಕಟ್ಟೆ ಹಾಕಿಟ್ಟಿನಿ ನೋಡಲ್ಲಿ. ಹುಲ್ಲು ಹಾಕಿ ಬಿಡೋದೇ ಬೇಡ ಇನ್ನೊಂದು 4 ದಿನ ಅಂದ್ಕೊಂಡು ಕಟ್ಟೆ ಹಾಕಿಟ್ಟಿನಿ. ಯಾರ ಭಯನ ಮರ್ರ? ಇಲ್ಲೇ ದನ ಬಂದು ಅಂತ ಹೇಳಕ್ಕೇನು ಬಂದಿದ್ದೇನಲ್ಲ, ಹಂಗೆ ನಂಗೇನು ಗೊತ್ತಾಗಲ್ಲನೆ. ನಮ್ಮ ಮನೆಯಲ್ಲೂ ಜಾನುವಾರು ಇಲ್ಲ, ಬಿಟ್ಟು ಹೊಡಿಯಲ್ಲ ನಾವು. ನಾವು ಭಾಷೆ ಕಳ್ಸೋಕ್ಕತ್ತದ, ಇಂತಲ್ಲಿಗೆ ಹೋಗಿ ಇಂತಲ್ಲಿಗೆ ಬಲ್ಲಿ ಅಂತ ಅದನ್ನ ಹೇಳಲ್ಲ ನಾವು. ಬೇಲಿಗೆ ಅನ್ನಂಗೆ ಮಾಡ್ಕಿಬೇಕು. ಅದೇನಲ್ಲ, ಮೊನ್ನೆನೂ ಬಂದೆ ನಿಮ್ಮ ಮನೆಗೆ ಬಂದೆ, ಹುಡುಗರು 2 ಇದ್ದು. ಆಮೇಲೆ ಹೋಗಿದ್ದಕ್ಕೆ ಅಂದರೆ ಇಲ್ಲ ಅಂದು 2 ಇದ್ದು. ನಾ ಮತ್ತೆ ಬಾಗಿಲು ಎಳ್ಕೊಂಡು ಹೊರಗಡೆ ಎಲ್ಲೂ ಬರಬೇಡಿ, ಮನೆ ಒಳಗೆ ಇರಿ ಅಂತೇಳಿ ಹೇಳಿ ಇದು ಮಾಡ್ಕೊಂಡು ಬಂದಿದ್ದೆ. ಅದೇ ಈಗ ಕೇಳೋಣ ಅಂಥೇಳಿ ಮೊನ್ನೆ ಎಲ್ಲ ಆ ಥರ ಮಾಡೋದು ಅಂತಲೇ ಹುಡುಗರು. ಅಯ್ಯೋ ದೇವ್ರೆ, ನನಗೆ ಒಂಥರ ಕೈಕಾಲು ನಡುಕು ಬಂದಂಗೆ ಆಗತ್ತಪ್ಪ. ನಮ್ಮನೇಲಿ ಇವ್ರು ಹೇಳೋದಲೇಸೆ ಏನು ಹುಡುಗಾಟಿಗೆನೆ. ಈಗಿನ ಕಾಲದಲ್ಲಿ ಗಿಬಿಲಿ ಎಲ್ಲ ನೋಡಿದ್ರೆ ಜೀವ ಎಡ್ದ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ಬೇಕು ಅಂತ ಕಾಣ್ತದೆ. ಆ ಥರ ಆಗ್ತದೆ ಅಂತ. ಅದರಲ್ಲಿ ಇವು ಹಿಂಗೆ ಮಾಡ್ದಲ್ಲ, ಅದೇ ಹೇಳಿ ಒಂಚೂರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೀ ಇರಲ್ಲ, ಈಗ ಇದ್ದೀಯೇನೋ ಅಂತ ಅದಕ್ಕೆ ಕರೆದೆ. ಅಯ್ಯೋ ನಿಮ್ಮನ್ನು ಯಾರು ಕರೆದಿದ್ರು ಬಂದು ಹೇಳಿ ಅಂತ. ಯಾಕಾರು ನಮಗೆ ಇಷ್ಟು ಕಷ್ಟ ಕೊಡ್ತೀರಿ? ಮುಂಚೂರು ಮರ್ತ್ಕೊಂಡು ನಮ್ಗೆ ಏನು ಬೇಕೋ ಎಲ್ಲ ಕೊಟ್ಟಾರು ಕೊಡ್ತಿದ್ದೇನೋ. ನೋಡಿದ್ರೆ ಇಲ್ಲಿ ಬಂದು ಫಿಟ್ಟಿಂಗ್ ಇಡ್ತಾ ಇದ್ದೀರಾ? ನಮ್ಮ ಹೊಟ್ಟೆ ಉರ್ಸಕ್ಕೆ ಇದ್ದೀರೇನೋ? ಯಾಕಾರು ನಮ್ಮನೆ ಪಕ್ಕದಲ್ಲಿದ್ದೀರೇನೋ ನೀವು? ಹಾಂ, ಅದು ಇಲ್ಲ, ಅವು ಅಲ್ಲಿಗೆ ಹೋಗ್ಬೇಕು ಅಂತ ಹೋಗಿದ್ದಲ್ಲ ಅವ್ನು ಕಿಶೋರ. ನಮ್ಮನೆಗೆ ಬರೋಕ್ಕೆ ಹೊರಟಿದ್ನಂತೆ. ಇವು ಇಲ್ಲೇ ಆಚೆಗೆಲ್ಲ ಆಡ್ತಾ ಕೂತಿದ್ವಲ್ಲ, ಮತ್ತೆ ಯಾರು ಈಗ ಅವನಿಗೆ ಹಾಯ್ದು ಮರ್ತದಂಗೆ ಆತಲ್ಲ, ಕೇಳನಲ್ಲ ನಮ್ಮನೆಗೆ ಅಂದಕ್ಕೂ ನಾವಿಲ್ಲೆಲ್ಲ ನಾನು ಇವರು ಮಾತಾಡೋದ್ನೆಲ್ಲ ಆಲಿಸ್ತಿದ್ವಲ್ಲ, ಕಿಶೋರ ಅಂತ. ಕಿಶೋರನ್ ಗುರ್ತವ ಅಂಥೇಳಿ ಆ ಜೊತೆ ಬಂದಿದ್ದಿಲ್ಲ. ಮತ್ತೆಂತ ಇದಿಲ್ಲ, ನಿಮ್ಗೆ ಯಾರು ಅಂತ ಹೇಳಿದ್ರ? ಎಲ್ಲಿಗೆ ಹೋಗ್ಲಪ್ಪ? ಇಷ್ಟಲಣ ಅಮ್ಮದ ನಮ್ಮ ಪರನೇ ಅದೇ ಸದ್ಯ. ನಮಗೆ ಚಾಡಿ ಹೇಳಕ್ಕೆ ಬಂದಿದ್ರ? ಈಗ ನೋಡಿ ತಮ್ಮ ಅಮ್ಮನೇ ಸರಿಯಾಗಿ ಹೇಳ್ತದೆ ಸದ್ಯ. ಬೈತದೆ ಏನಂತ ಮಾಡಿದ್ದೆ, ಬೈಯಲ್ಲ. ಎಂತ ಇಲ್ಲೇ ಆಡ್ತಿದ್ದ ಸುಜಾತ, ನಿಂಗೆ ಹಂಗಾರೆ ಪೂರ್ತಿ ಗೊತ್ತಿಲ್ಲನೇ? ಅಯ್ಯೋ ಅವೇನು ರೋಡಲ್ಲಿ ಸ್ವಲ್ಪ ದೂರ ಹೋಗಿದ್ದು ಅಂತ ಮಾಡ್ದ? ಸುಮಾರು ದೂರ ಹೋಗಿದ್ವಂತೆ. ಅವ್ನು ಕಿಶೋರ್ ನಮ್ಮನೇಲಿ ಇವ್ರಿಗೆ ಸಿಕ್ದವ ಹೇಳೋದ್ನಂತೆ. ಅವ ನಿನ್ನ ಮಗಳು ಜಗನ್ ಜಟ್ಟಿ ಬಿಡೋದು ಅದೆಲ್ಲ ಮಗ ತಲೆಚಕ್ರ ಬಂದು ಮಧ್ಯ ರೋಡಲ್ಲೇ ಬಿದ್ದಿದ್ನಂತೆ. ಎದ್ದು ಕೂರಕ್ಕಾತಿರ್ಲಂತೆ. ನಿಂಗೆ ಇವನ್ನೆಲ್ಲ ಹೇಳಲೇನಲ್ಲ, ಹಂಗಾಗಿ ನೀ ಧೈರ್ಯಾಗಿದ್ದೀಯ. ನಾನು ಹೇಳ್ತಿರ್ಲ ಈಗ ಎಂತಕ್ಕೆ, ಇನ್ನೊಂದ್ಸತಿನಾರು ಸ್ವಲ್ಪ ಜಾಗೃತಿ ಇರು ಅಂಥೇಳಿ ಹೇಳಿದ್ದು. ತಲೆಚಕ್ರ ಬಂದು ಬಿದ್ದು ಇನ್ನೇನು ಆತು ಹೋತು ಅನ್ನಂಗಾಗಿ ಏನು ಇಡೀ ರೋಡ್ ತುಂಬ ಬಬ್ಬೆ ಹೊಳಿತಾ ಓಡಾಡ್ತಿತ್ತಂತೆ ನಿನ್ನ ಮಗಳು. ಅವು ಬಂದವು ಕಡೆಗೆ ಯಾರು ಏನು ಆತ ಅಂತ ಕೇಳ್ಕೊಂಡು ಕಾರಲ್ಲಿ ಕೂರ್ಸ್ಕೊಂಡು ನೀರು ಕುಡ್ಸಿದ್ಮೇಲೆ ಸ್ವಲ್ಪ ದಾತ್ ಬಂದಂಗೆ ಆತಂತೆ ನಿನ್ನ ಮಗಗೆ. ಸುಧಾರಿಸಿ ಮನೆ ಕರ್ಕೊ ಬಂದಾನಂತೆ. ನೀ ಎಲ್ಲಿದ್ದೀಯ? ಇಲ್ಲೆಲ್ಲ ಆಡ್ತಾ ಕೂತಿದ್ದ? ನಿಂಗೆ ಗೊತ್ತಿಲ್ಲ ಹಂಗಾರೆ? ನೀ ಬೈತೀಯೇನು ಹೊಡಿತೀಯೇನು ಅಂತೇಳಿ ಅವನು ಕಿಶೋರ್ ಹುಡುಗನ ಹೇಳಲ್ಲ, ಹಂಗೆ ಹೋಗ್ಯಾನೆ. ಅವು ಮಾಡೋದೆಲ್ಲ ಹಿಂಗಿದ್ದೆ, ಹೇಳ್ಬೇಕು ಗನಾಗಿ ಯಾವ್ಯಾವ ಏನೇನು ಮಾಡಿದ್ದು ಅಂತ. ನೋಡಿ ನೀಗೇನು ಆಗಲ್ಲ ಅಂತ ತಿಳ್ಕೊಂಡಿರ್ತಿದ್ದೆ, ಹೌದಾ? ಅವನ ಕತೆ ಯಾರು ಬೇಡ. ಹಿನ್ನುಡುಗಿ ಇದು ಎಂತಕ್ಕೆ ಹೋಗ್ಬೇಕಿತ್ತು ನೋಡೋಣ. ಸ್ವಲ್ಪ ಬುದ್ಧಿ ಕಲಿಸು ಮಾತ್ರ, ನಿನ್ನ ಮಗಳಿಗೆ ಮಾತ್ರ ಬುದ್ಧಿ ಕಲಿಸು. ಆತಪ್ಪ, ಕತೆ ಮುಗಿದೇ ಹೋಯ್ತು. ಮಾವಿನಕಾಯಿ ತಿಂದಂಗೆ ನಾವಿವತ್ತು. ಇಲ್ಲ ಕಣ್ರಿ, ನಿಮಗೆ ಗೊತ್ತಲ್ಲ ನಮ್ಮ ಗುಬ್ಬಿ ಕತೆ.
ಈಗ ನೋಡ್ಕೊ ಬರ್ತಾ ಇದ್ವಾ ಸುಸ್ತಾದಂಗೆ ಆತಲ್ಲ. ಹಿಂಗೆ ತಲೆ ತಿರುಗಿ ಬಿದ್ದಿವಿ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಹೇಳದೆ ಅದು. ಇವು ಏನೋ ಹಿಂಗೆ ತಮಾಷೆಗೆ ಹೇಳದ್ನೇನೋ ನಿಮ್ಮ ಮನೇಲಿ ಎಂತ ಕೇಳಿಸ್ಕೊಂಡ್ರ ಬಾವರು. ಇಲ್ಲ ಹಂಗೇನಾಗಿದ್ದಲ್ಲ, ಇಲ್ಲ ಅವಗನ ತಿಂಡಿ ಗಿಂಡಿ ತಿಂದ್ಕೊಂಡು ಹೋಗ್ಯವೆ, ಆಡ್ತಾನೆ ಕೂತಿದ್ದು ಇಲ್ಲೇಯ. ನಾ ಹಿಂಗೆ ಇಲ್ಲಿ ತನಕ ಹೋಗಿ ಬರ್ತೀವಿ ಅಂತ ಹೇಳೇ ಹೋಗ್ಯಾವ ನನ್ನ ಹತ್ರ. ಇಲ್ಲಿದ್ರೆ ನಾನು ಮತ್ತೆ ಯಾಕೆ ಇದು ಮಾಡ್ತಿದ್ದನ್ರಿ. ಅಯ್ಯೋ ದೇವ್ರೆ, ನಮ್ಮ ಅಮ್ಮಗಂತೂ ಎಷ್ಟು ಒಳ್ಳೆ ಬುದ್ಧಿ ಕೊಟ್ಟಿಯಲ್ಲ. ನಾಳೆಯಿಂದ ಕೈಕಾಲು ಮುಖ ತೊಳ್ಕೊಂಡ ಬೆಳಿಗ್ಗೆ ಸ್ನಾನ ಮಾಡಲ್ಲ, ಯಾವನ್ ಮಾಡ್ತಾನೆ. ಕೈಕಾಲು ಮುಖ ತೊಳ್ಕೊಂಡ ನಿನ್ನೊಂದು ಸುತ್ತ ಬಂದು ಕೈ ಮುಗಿದು 2 ಹೂ ಮುಡಿಸಿ ನಾನು ಇದು ಮಾಡ್ತೀನಿ. ದಿಸ್ಸನು ಹಂಗೆ ಮಾಡ್ತೀನಿ. ನಮ್ಮಮ್ಮ ಏನಿದ್ದೆ ಬುದ್ಧಿ ಕೊಡು. ಹೌದಾನೆ, ಏನ ಮರತಿ, ಯಾ ಸೊತ್ತೆ ಯಾ ಸುಳ್ಳ ಗೊತ್ತಾಗಲ್ಲ. ಕಿಸರ್ ಹುಡುಗ ಹಂಗಂತ ಹೇಳಿದ್ನಂತಪ್ಪ. ಅಲ್ಲ ಮತ್ತೆ ನಿನ್ನ ಹತ್ರ ಹೇಳಿ ಹೋದ್ಮೇಲೆ ಗಂಡ ಹೆಂಡತಿ ಅಷ್ಟು ಗಾಬರಿ ಆಗಿದ್ರಲ್ಲ ಎಂತಕ್ರೆ. ಅಯ್ಯೋ ಅಲ್ಲೇ ಹೋಗಿ ಕೇಳ್ತಿದ್ರೆ ನಮ್ಮನೆಲ್ಲೂ ಬಂದು ಕೇಳ್ಯಾರಪ್ಪ ನಿನ್ನ ಗಂಡ. ನೀ ಹೇಳೋಗ್ಯಾರೆ ಹುಡುಗರು ಅಂತ. ಇವ್ರು ಇವತ್ತಂತೂ ಇಂತೂ ನಮಗೆ ಹೊಡಿಸ್ಬೇಕು ಅಂತಲೇ ತೀರ್ಮಾನ ಮಾಡ್ಕೊಂಡೆ ಬಂದಾರಪ್ಪ. ಅಲ್ಲ ಹೋದವು ಸುಮಾರು ಹೊತ್ತು ಬರಲಲ್ಲ ಅಂತ ಇದು ಮಾಡಿದ್ದಷ್ಟೇ, ಕೇಳಿದ್ ಬಿಟ್ರೆ ಮತ್ತೆ ನಾನು ಭಾಳ ಹೆದ್ರಿಗಿದ್ರಕಿಂಡೇನು ಕೂತ್ಕೊಂಡ್ಲಪ್ಪ.